ಬ್ಲೌಸ್ ಕಟ್ಟಿಂಗ್ ಮಾಡೋ ವಿಧಾನ ಹೇಳ್ತಾ ಇದ್ದೀವಿ ನೋಡ್ರಿ. ಇಲ್ಲಿ 9.5 ತೆಳ್ಳಗೆ ಇದ್ದರದು 9.5 ಮೈ ಅಗಲ ಇದೆ ನೋಡ್ರಿ. ಅಳತಿ ಇಲ್ಲಿಂದ ಇಲ್ಲಿಗೆ ತೊಗೊಂಡನಿ 9.5. ಚೆಸ್ಟಿಂದ ಮುಂದೆ ಕಾಜು ಪಟ್ಟಿಯಿಂದ ಚೆಸ್ಟ್ವರೆಗೂ 9.5. ಮುಂಭಾಗ 11.5. ಹಿಂಭಾಗ 14. ಅವ್ರಿಗೆ 13 ಇದೆ, 12.5 ಇದೆ, 13 ತೊಗೊಂಡನಿ. ಇಲ್ಲಿ 1.25 ಇಟ್ಕೋಬೇಕ್ರಿ. ಅವ್ರು ತೆಳ್ಳಗೆ ಇದ್ದಾರೆ, 1.25 ಇಟ್ಕೋಬೇಕು. ಇಲ್ಲಿ 5.5 ಇಟ್ಕೋಬೇಕು. ಇದು ಹಿಂಗೆ ಬಾಕ್ಸ್ ಮಾಡ್ಕೋಬೇಕು. ಈಗ ಆಲ್ರೆಡಿ ಇಲ್ಲಿ 5.5 ಇಟ್ಕೊಂಡು ಹಿಂಗೆ ಬಾಕ್ಸ್ ಮಾಡಿದ್ದೀನಿ. ಇದು ಕ್ರಾಸ್ ಬೈಟ್ ಸೇಪ್. ಇವಾಗ ಕಟಿಂಗ್. ಇದು ಸೇಪ್, ಬಗಲ್ ಸೇಪ್. ಇದು ಹಿಂಭಾಗದ್ದು, ಇದು ಮುಂಭಾಗದ್ದು. ಇದೇನೈತಲ್ಲ ಕೊಳ್ ರೌಂಡ್ ಸೇಪ್. ಆಮೇಲೆ ಬೇಕಂದ್ರೆ ಕಡಿಮೆ ಆದ್ರೆ ತಕ್ಕೋಬೋದು. 1.25 ತೆಳ್ಳಗದಾರ ನೋಡ್ಕೋಬೋದು ನೀವು. ಭಾಳ ದಿವಸ ಆತ್ರಿ ನಾನು ತೋರಿಸ್ಬೇಕನ್ನಕತ್ತು, ಇವಾಗ ತೋರ್ಸಕತ್ತೀನಿ. ಬಾ ನೋಡ್ರಿ. ಇದು ಮುಂಭಾಗ ಈ ಥರ ತಕ್ಕೋಬೇಕು. ಸೇಪ್ ನೀಟಂದ್ರೆ ನೀಟಾಗಿ ಕುಂದಿರ್ತಾವೆ ತೆಳ್ಳಗೆ ಇರೋರಿಗೆ. ಹಿಂಭಾಗದ ಕೊರಳ್ರಿ. ಎಂಟು ಇಂಚ್ ಐತ್ರಿ, 8.5 ತೊಗೋಬೇಕು ಹಿಂಭಾಗದ ಕೊರಳು. ಮಾರ್ಕ್ ಮಾಡ್ಕೋಬೇಕು. ಅವ್ರದ್ದು ಡಬಲ್ ತೋಳಿನ ಸೇಪ್ ಐತ್ರಿ. ಡಬಲ್ ತೋಳು ತೊಗೋಬೇಕು. ಡಬಲ್ ತೋಳು ಎಷ್ಟೈತಿ ಅಂದ್ರೆ ಅವ್ರದ್ದು ನೋಡ್ರಿ 5 ಇಂಚ್ ಐತ್ರಿ. 1/4 ಇಂಚ್ ಅರ್ಧ ಇಂಚ್ ಒಳಗೆ ತೊಗೋಬೇಕ್ರಿ ಮಾರ್ಜಿನ್. ಅಂದರೆ ಮಡ್ಚೋಂಗಿಲ್ಲಲ್ಲ, ಫೋಲ್ಡ್ ಮಾಡೋಂಗಿಲ್ಲ, ಅದಕ್ಕೆ 5/4 ಅಷ್ಟೇ ಇಟ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಡಬಲ್ ತೋಳರಿ. ಐದೂವರೆ ತೊಗೊಂಡನ್ರಿ. 3 ಇಂಚ್ ಇಳಿಸ್ಕೋಬೇಕು. ಮಡ್ಚೋದಿರೋದೆಲ್ಲ ಮಾರ್ಜಿನ್ ಅಷ್ಟೇ, ಬಟ್ಟೆದ್ದು ಹೊಲಿಗೆದು ಮ್ಯಾಲೆ ಹೊಲಿಗೆದು ಅಷ್ಟೇ ಇರುತ್ತಲ್ಲ, ಅರ್ಧ ಇಂಚ್ ತೊಗೊಂಡನಿ. ಕಟಿಂಗ್ನಾಗ ಹೋಗ್ಬೋದು. ಇದು ತೋಳು ಕ್ರಾಸ್ ಪ್ಯಾಂಟ್.
ಒಂದು ಸೆಟ್ ಇಲ್ಲಿ ತೊಗೊತೀನಿ, ಒಂದು ಸೆಟ್ ಆಮೇಲೆ ತೊಗೋತೀನಿ. ಈ ಥರ ಕ್ರಾಸ್ ಬೆಲ್ಟ್ ಇಲ್ಲಿ ಹಿಡಿಬೇಕು. 3 ಇಂಚ್ ಐತಿ, 3.5 4 ಇಂಚ್ ಇಟ್ಕೋಬೇಕು. ಇಲ್ಲಿ 3 ಇಂಚ್ ಇಟ್ಕೋಬೇಕು. ಹಿಂಗೆ ಸೆಟ್ ಮಾಡ್ಕೋಬೇಕು. ಪೈಪಿಂದು ಈ ಥರ ಕಟ್ ಮಾಡ್ಕೋಬೇಕು ಮೂಲಿ ಮ್ಯಾಗ. ಒಂದು ಇಂಚ್ ಅಗಲ ಇದ್ದರೆ ಸಾಕು. ನೋಡ್ರಿ, ಬಗಲ್ ಸೇಪ್ನಾಗ ಬಂದಿದ್ದೊಂದು, ಕೊಳಗಡೆ ಬಂದಿದ್ದೊಂದು ಬಟ್ಟೆ, ಎರಡು ಸೇರಿ ಕ್ರಾಸ್ ಬೆಲ್ಟ್ ತಗೋತಾನೆ ನೋಡ್ರಿ. ಒಳಗಲ್ವೆಲ್ಲ ಸಣ್ಣವಿದ್ರೂ ನಡೆಯುತ್ತೆ. ತೆಳ್ಳಗದಾರ್ರಿ ಇವರು. ತೆಳ್ಳಗಿರೋರಿಗೆ 3.5 ಇಂಚ್ ಮಧ್ಯದ ಗೆರೆ, ಜಾಸ್ತಿ ಅಗಲ ಸ್ಟಿಚ್ ಇಟ್ಕೋಬಾರ್ದು ರೀ ಇವ್ರಿಗೆ. ತೆಳ್ಳಗಿರೋರಿಗೆ ಥರ ಫೋಲ್ಡ್ ಮಾಡಿ ಥರ ಹಾಕ್ಕೊಂಡ್ಬಿಟ್ರೆ ಕಡೆ ಮೂಡುತ್ತೆ. ಸಿಂಪಲ್ಲಾಗಿ ಹೇಳ್ಕೊಟ್ಟನ್ರಿ, ನೋಡ್ಕೋಬೋದು. ಒಂಬತ್ತುವರೆ ಅಗಲ ಬರುತ್ತೆ ಮೈಯಲ್ಲಿ. ತೆಳ್ಳಗದಾರ, ಸೇರಿಸಿ ಸಮ ನೋಡ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕ್ರಿ. ಎರಡು ಕೂಡ್ಸಿಂದ ಮುಂಭಾಗ
ಕ್ರಾಸ್ ಬೆಲ್ಟ್ ಹಚ್ಚೋ ವಿಧಾನ ತೋರಿಸ್ತಾನೆ ನೋಡ್ರಿ. ಇವೆರಡು ಈ ಥರನೇ ಇರಬೇಕು. ಇದು ಮೂಲೆ ಹಿಂಗಿರ್ಬೇಕು. ಸೆಂಟ್ರ್ ಪಾಯಿಂಟಿಗೆ ಬರತ್ತೆ ಈ ಥರ ಫೋಲ್ಡ್ ಮಾಡ್ಕೊಂಡು ಆಮೇಲೆ ಸಣ್ಣದು ತೊಗೋಬೇಕ್ರಿ ಕ್ರಾಸ್ ಬೆಲ್ಟ್. ಕಾಜು ಪಟ್ಟಿಗೆ ಹಚ್ಚೋ ವಿಧಾನ ನೋಡ್ಬೋದು ನೀವು. ಇದು ಫೋಲ್ಡ್ ಮಾಡ್ಕೊಳ್ಳೋದು, ಇನ್ನೊಂದು ಬೆಳೆಸೋದು.
ಬೆಳೆಸೋ ಪಟ್ಟಿ, ಈ ಥರ ಇಟ್ಕೊಂಡು ಇದನ್ನು ಈ ಥರ ನೋಡ್ಕೊಂಡು ಇಲ್ಲಿ ಸೇಪ್ ಮಾಡ್ಕೋಬೇಕ್ರಿ. ಕೊರಳಿನ ಸೇಪ್ ಸ್ವಲ್ಪ 1/4 ಇಂಚ್ ಬಿಟ್ಕೊಂಡು ಈ ಥರ ತೊಗೊಂಡ್ರೆ ನಿಮಗೆ ಈಸಿ ಆಗ್ತತಿ. ಅಲ್ಲ ಇಲ್ಲಿಂದ ಹಿಂಗೆ ಸೇಪ್ ತೊಗೋಬೇಕು. ಯಾವುದೇ ಕಟಿಂಗ್ ಆಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಿರ್ತಾವೆ, ಆಮೇಲೆ ಮತ್ತೆ ನೋಡ್ಕೋಬೇಕು, ಮೆಜರ್ಮೆಂಟ್ ನೋಡ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಮುಗಿದು ಹೋಗ್ತೈತೆ ರೀ. ನೋಡಿರಿ ಹಿಂಗೆ ಸೇಪ್ ಅಂತ ಅದ ಸೇಪ ಇಟ್ಕೊಂಡು ಇಲ್ಲಿ ಈ ಭಾಗನ ತಗೋಬೋದು. ಹೌದಾ, ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಬರ್ತಿರ್ತಾವೆ, ಈ ಥರ ತಗೋಬೇಕು. ತೆಳಗೆ ಇರೋದ್ರಿಂದ ಸೋಡ್ರು ಇಳಿಯಂಗಿಲ್ಲ. ಈ ಥರ ಕಡಿಮೆ 1/4 ಕೊಳ್ಳೆ ಇಟ್ಕೊಳ್ಳೋದ್ರಿಂದ ಸೋಡ್ರು ಇಳಿಯಂಗಿಲ್ಲ. 4/4 ಅರ್ಧ ಭುಜ ಇಟ್ಟನಿ, 1/4 ಕೊಳ್ಳೆ ಇಟ್ಟನಿ ನೋಡ್ರಿ. ತೆಳ್ಳಗೆ ಇರೋದು ಬ್ಲೌಸ್.
ಹಸಿ ತಗೋಬೇಕು. ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಹೀಗೆ ಸೋಡ್ರ ಜೋಡಿಸಲ್ಲಿ ಇಡಬೇಕು. ಇಟ್ಟು ಈ ಥರ ಹಿಂಗೆ ಅಂದ್ರೆ ನಿಮ್ಗೆ ಈಸಿ ಆಕತಿ. ಈ ಥರ ಹೊಳಸಿ ಹಿಂಗೆ ಹಚ್ಚಿ ಓಡಿಸ್ಕೊಂಡು ನೋಡ್ಬೇಡ್ರಿ, ಕರೆಕ್ಟಾಗಿ ಒತ್ತಟ್ಟಿಂದ ನೋಡಿರಿ. ನಿಮಗೆ ಬ್ಲೌಸ್ ಎಲ್ಲ ನೋಡಿರಿ. ನೋಡಿರಿ 1 ಇಂಚು ಮಡ್ಚಾಕೆ ಸಿಕ್ಕತ್ತೆ ಮಾರ್ಜಿನ್, ಹೊಲಿಗೆಗೆ ಮಾರ್ಜಿನ್ ಹೋಗೈತಿ. ಹಚ್ಕೋಬೋದು ನಾವು ಅದ್ರಾಗ ಬಿಟ್ಟವಿ ಅರ್ಬಿನ ಫೋಲ್ಡ್ ಮಾಡೋಕೆ. ಈ ಥರ ಮೊದಲೊಂದು ಸ್ವಲ್ಪ ಮಡ್ಚ್ಕೊಂಡು ಒಂದು ಹೊಲಿಗೆ ಹಾಕ್ಯವು. ಕೆಲಸಾರ ಮಾಡಿರಿ, ರಾಟಿ ಹೊಲಿಗೆ ಮ್ಯಾಗಾರ ಬಿಡ್ರಿ, ನಡಿತೈತಿ. ರಾಟಿ ಹೆಮ್ಮಿಂಗ್ ಮಾಡಿರಿ, ಹೆಮ್ಮಿಂಗ್ ಇದ್ರೆ ಹೆಮ್ಮಿಂಗ್ ಮಾಡಿಕೊಡ್ರಿ. ಅವ್ರ ಬ್ಲೌಸ್ ಯಾವ ಥರ ಇರ್ತದೆ ಅದ್ರ ಮೇಲೆ ಡಿಪೆಂಡ್. ಇದು ಮುಂಭಾಗ. ನಡು ಕಟ್ಟಿಂಗ್ ಸ್ಟಿಚ್ ಮಾಡಿದ್ಮೇಲೆ ಅಲ್ಲಿಗೆ ಇಟ್ಕೋಬೇಕು ರೀ. ಆಗಲ್ಲಿ ತೋರಿಸಿರಲ್ರಿ ಆ ಅಂದರೆ ಈಸಿ ಮೆಥಡ್ ಆಕತಿ.
ಕ್ರಾಸ್ ಪ್ಯಾಟ್ನಾಗ ಇದು ಮಾಡ್ಕೊಡ್ರಿ, ಹೊಲ್ಕೊಂಡ್ರೆ ಹೊಲ್ಕರಿ, ಹಂಗೆ ಇದೇನಾರು ಮಾಡಿರಿ. ಅವ್ರದ್ದು ಎಡಗಡೆ ತೋಳಿದ್ರೆ ಎಡಗಡೆ ತೋಳಿಗೆ ಮಾರ್ಕ್ ಮಾಡಿಕೊಡ್ರಿ ಈ ಥರ. ಹೌದ್ರಿ, ಈ ಥರ ನೋಡಿ. ಹೌದ್ರಿ, ಇಲ್ಲಿಗೆ ಹಿಡ್ಕೋಬೇಕು, ಹಿಡ್ಕೊಂಡು ಹಿಂಗೆ ಇಡಬೇಕು. ಇಟ್ಟು ಬಲಗಡೆ ತೋಳು ಹಚ್ಚಿದ್ರೆ ಬಲಗಡೆ ಮಾರ್ಜಿನ್ ತೊಗೊಳ್ರಿ, ಎಡಗಡೆದಿದ್ದರೆ ಎಡಗಡೆಗೆ ಈ ಥರ ಮಾರ್ಜಿನ್ ತೊಗೊಳ್ರಿ. ಯಾವುದು ಸೈಡ್ ಹೊಲಿಗೆ ಬಿಡಾಕತ್ತೆ ಆ ಸೈಡಿಂದ ತೊಗೊಳ್ರಿ. ಅಲ್ಲೊಂದಲ್ದನ ಮತ್ತು ಬಗಲ್ ಸೆಟ್ಗೆ ತೊಗೋಬೇಕ್ರಿ ಎಡ ಹೊಲಿಗೆ ಅಂದ್ರೆ ಕರೆಕ್ಟ್ ಹಾಕೋ ನೋಡ್ರಿ. ಹಿಂಗೆ ಅವ್ರು ಮತ್ತೊಂದು ಫಿಟ್ಟಿಂಗ್ ಮಾಡಿಸ್ಕೊಳ್ಳೋದು ಲೂಸ್ ಆಗೈತಿ ಅನ್ನೋದು. ಈ ಥರ ರೆಡಿ ಬ್ಲೌಸ್. ಪೈಪಿಂಗ್ ಒಂದು ಹಚ್ಚಿಬಿಟ್ರೆ ಬ್ಲೌಸ್ ರೆಡಿ ಇರುತ್ತೆ. ಪೈಪಿಂಗ್ ಮಾಡೋ ವಿಧಾನ ತೋರಿಸ್ತೇನೆ ರೀ. ಇದಕ್ಕಿಂತ ಸ್ವಲ್ಪ ಇದು ಉದ್ದ ಆಗೈತೆ ರೀ ಬ್ಲೌಸು. ಈ ಮೂಲೆ ಕೂಡಿಸ್ಬೇಕು.
ಪೈಪಿಂಗ್ ಮಾಡೋದ್ರಿ ಈಗ. ಒಂದು ಸವನಾಗ ಹಿಂಗೆ ಹೊಲ್ಕೊಂತ ಬರ್ಬೇಕು ಇದನ್ನು. ಈ ಥರ ಹೊಲಿಗೆ ಡ್ರಾಪ್ ಆಗಂಗಿಲ್ಲ, ಸೋಡ್ರ್ ಇಳಿಯಂಗಿಲ್ಲ, ಯಾವ ಪ್ರಾಬ್ಲಮ್ಮು ಬರೋಲ್ಲ. ನೀಟಾಗ ಬ್ಲೌಸ್ ಕುಂದಿರ್ತಾವೆ ನೋಡ್ರಿ. ಸೋಡ್ರ್ ಇಳಿತಾವು ಅಂತ ಬರೋರು ನೋಡ್ರಿ ವಿಡಿಯೋನ ನೋಡಿ. ಥರ ನೋಡ್ರಿ ಹಿಂಗೆ ಹಿಡಿದು ಇಲ್ಲೇ ಮಾರ್ಕ್ ಮಾಡ್ತೀವಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ. ಸೀರ್ಕ ಬರ್ಬೇಕಂದ್ರೆ ಹಂಗೆಲ್ಲ ಊಟ ಕಟ್ಟಿಂಗ್ ಈ ಥರ ಹಿಡ್ಕೊಂಡು ಒಳಗೆ ಹೋಗಿಸ್ಗೆ ಅಂತ ಹೊಲ್ಕೊಂತ ಬಂದ್ರೆ ನೀಟಾಗಿ ಮನ್ಯಾಗ ಕುತ್ಕೊಂಡು ನೋಡ್ಕೊಂಡು ಬ್ಲೌಸು ಕಲಿಯೋದು ಕಲ್ಕರಿ.
ಅದಕ್ಕೆಲ್ಲ